ವಿಷಯದ ಬಗ್ಗೆ ಬಿ ಆರ್ ಪಾಟೀಲ್ ಅವರು ಸರ್ ಬಿ ಆರ್ ಪಾಟೀಲ್ ನಮ್ಗೆ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಅವರು ಸ್ವಲ್ಪ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಮತ್ತು ವಿನೋಬಾವೆ ಮತ್ತು ಮಹಾತ್ಮ ಗಾಂಧೀಜಿ ಇದರಲ್ಲಿ ನಡೀತಕ್ಕಂಥದ್ದು. 3 ದಿನ ಹಿಂದೆ ನನ್ನ ಚಾಂಬರ್ ಸಹಿತ ಬಂದಿದ್ರು. ಅವರಿಗೆ ಪ್ರತಿ ವಾರ ನಾವು ಅವ್ರು ಭೇಟಿ ಆಗ್ತಿರ್ತೀವಿ. ನಮ್ಮ ಸಹಿತ ಏನಕ್ಕೆ ಪ್ರಪೋಸ್ ಕೊಟ್ಟು ಈ ಬಜೆಟ್ನ ಸೇರಿಸ್ಕೊಂತಿದ್ವಿ. ಬಟ್ ಯಾಕೆ ಸಡನ್ನಾಗಿ ಮಾಡಿದ್ರು ಗೊತ್ತಿಲ್ಲ. ಇದು ಅವ್ರು ಏನೇ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಭಾಳ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು ಮತ್ತು ಶ್ರೀಮಾನ್ ಖರ್ಗೆ ಸಾಹೇಬ್ರಿಗೆ ಸಹಿತ ಭಾಳ ಆತ್ಮೀಯರಾಗಿದ್ದಾರೆ. ಹಾಗಾಗಿ ಯಾವುದೇ ಆ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಏನೋ ವಿಷಯ ಬಂದಿರಬೇಕು, ಅದು ಏನಿದೆ ಎಂಬುದು ನಮಗಿನ್ನೂ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಬೆಳಗ್ಗೆ ಆ ವಿಷಯ ನಮ್ಮ ಗಮನಕ್ಕೆ ಬಂತು. ನಾವು ನಿನ್ನೆ ಮೀಟಿಂಗ್ಗಳಲ್ಲಿದ್ದೆ, ರಾತ್ರಿ ಕಡೆ ಬಂದು ಅದೇನಿದ್ರು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಸರಿಪಡಿಸ್ತಾರೆ ಅಂತೇಳಿ ಸರಿಪಡಿಸ್ತಾರೆ. ಅನುದಾನ ಕೊಟ್ಟಿಲ್ಲ ಅಂತೇಳಿ ಕೊಟ್ಟಿಲ್ಲ ಅಂತ ಹೇಳಿಲ್ಲ ಅವರು, ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಕೊಡಬೇಕು. ನಿಮ್ಮ ಟಿ ವಿನಾಗ ಈಗ ಬರ್ತಾಯಿದೆ, ಟಿ ವಿನಲ್ಲಿ ಒತ್ತಡ ಹಾಕಿ ಅನುದಾನ ಪಡಿಬೇಕೆಂಬ ಉದ್ದೇಶವನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಟಿ ವಿನಾಗ ನಾವು ನೋಡ್ತಾ ಇದ್ದೀನಿ. ಅಷ್ಟೇ ಬಿಟ್ಟರೆ ಕೊಟ್ಟಿಲ್ಲ ಅಂತಿಲ್ಲ. ಎಲ್ಲ ಈಗ ನಮ್ಮ ಇಲಾಖೆಯಿಂದ ಅವ್ರು ಕೇಳಿರ್ತಕ್ಕಂಥದ್ದೆಲ್ಲ ಕೊಡ್ತಾನೆ ಇದ್ದೀವಿ. ಈ ಅಂತರ್ಜಾಲದ ಬಗ್ಗೆ, ಈ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಬೇರೆ ಬೇರೆ ರಾಜ್ಯಗಳಿಂದ ಯಾರನ್ನು ಕರೆಸಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ರು. ನಾನು ಅವರು ಬಿ ಆರ್ ಪಾಟೀಲ್ ನಮ್ಮ ಆಫೀಸಿನಲ್ಲಿ ಅನೇಕ ಮೀಟಿಂಗ್ಗಳು ಮಾಡಿದ್ವಿ. ಅವರ ಹಿರಿಯರಿದ್ದಾರೆ, ಆ ರೀತಿಯಾಗಿ ಏನೋ ತೊಂದರೆ ಕೊಡೋದಿಲ್ಲ. ಏನಾದರೂ ಮನಸ್ಸಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿರಬೇಕು, ಅವರ ಸರಿಪಡಿಸ್ತಾರೆ, ಏನು ತೊಂದರೆ ಇಲ್ಲ. ಅಲ್ಲ, ಬಿ ಆರ್ ಪಾಟೀಲ್ ಅವರು ಸಚಿವ ಸ್ಥಾನ ಕೇಳಿದ್ರು. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ರೂ ಪರವಾಗಿಲ್ಲ, ಹೆಚ್ಚಿಗೆ ಅನುದಾನ ಕೊಡ್ತಾರೆ ಅನ್ನುವಂತ ನಂಬಿಕೆ ಇತ್ತಂತೆ. ಹಾಗಾಗಿ ಅನುದಾನನೂ ಇಲ್ಲ, ಸಚಿವ ಸ್ಥಾನನೂ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರು ಅನ್ನುವಂಥದ್ದು ಇದೆ. ಇಲ್ಲ, ಸುಳ್ಳು. ಆ ರೀತಿಯಾಗಿ ಏನಿಲ್ಲ. ಅವ್ರಿಗೆ ಅನುದಾನ ಬರ್ತಾ ಇದೆ. ನೋಡಿ, ಅನುದಾನದ ಪ್ರಶ್ನೆ ಬಂದಾಗ ಈ ವರ್ಷದಲ್ಲಿ 4,000 ಕೋಟಿ ಮೊನ್ನೆ ಡಿಸೆಂಬರ್ನಲ್ಲಿ ನಮ್ಮ PWD ರಿಲೀಸ್ ಮಾಡಿದೆ. ಎಲ್ಲ ಕ್ಷೇತ್ರಗಳು ಬಂದಿದೆ. 2,000 ಕೋಟಿ RDPRನಲ್ಲಿ ಮೊನ್ನೆ ರಿಲೀಸ್ ಮಾಡಿ 189 ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಯಾವುದೇ ಪಕ್ಷದಲ್ಲಿ ಅವ್ರಿಗೆ 10,000 ಅಂತ ರಿಲೀಸ್ ಮಾಡಿದೆ. 6,000 ಕೋಟಿ ಡಿಸೆಂಬರು ಈ ಜನವರಿಯಲ್ಲಿ ರಿಲೀಸ್ ಆಗಿದೆ ರಾಜಕೀಯ. ಮತ್ತು ಎಲ್ಲ MLCಗಳಿಗೆಲ್ಲ ಅವ್ರ ಅನುದಾನ ಏನು 2 crores ಇರೋದು ಎಲ್ಲ ಕಡೆ ರಿಲೀಸ್ ಮಾಡಿದ್ದಾರೆ ಸಮಯಕ್ಕೆ ತಕ್ಕಂತೆ. ಮತ್ತು ಎಲ್ಲ ಇಲಾಖೆಗಳಲ್ಲಿ ಇವತ್ತು ನಮ್ಮದೇ ಇಲಾಖೆ ಇದೆ. 12,696 ಕೋಟಿ ಬಾಕಿ ಇಟ್ಟು ಹೋಗಿದ್ದಾರೆ. 15,000 ಕಾಮಗಾರಿಗಳನ್ನು ಬರೆದಿಟ್ಟಿದ್ರು. ಆದರೂ ಈಗ ನಾವು ಕೊಡ್ತಾ ಇಲ್ಲ. ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೊಟ್ಟಿದ್ದು. ಈಗ 3,200 ಬೋರ್ವೆಲ್ಸ್ ನಾನು ಈಗ ಇಡೀ ಕ್ಷೇತ್ರಗಳಲ್ಲಿ ಎಲ್ಲರಿಗೂ SC ST ಜನ ಕೊಟ್ಟಿದ್ದೆ. ಹಿಂದಕ್ಕೆ ಯಾರೂ ಆ ರೆಕಾರ್ಡ್ ಮಾಡಲಿಲ್ಲ ನನ್ನ ಇಲಾಖೆಯಿಂದ. 3,200 ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಮುಖ್ಯಮಂತ್ರಿ ಹತ್ರ ಬಂದು ಹೇಳ್ತಾರೆ. ಈಗ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ ಕರೆದು ಫೋನ್ ಮಾಡಿ ನಮ್ಗೆ ಕರೆಸಿ ಕೊಡ್ತಾ ಇದ್ದಾರೆ ಸರ್ ಅಂತ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ನಾವೆಲ್ಲ ಕಡೆ ಚೆಕ್ ಡೌನ್ ಮಾಡ್ತೀವಿ. ಬಂದಿರೋದು ಅದಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.